ಮೈನಾ, ಅಂತೂ ನೀನ್ ಅನ್ಕೊಂಡಿದ್ನ ಮಾಡ್ಬಿಟ್ಟೆ. ಮೈಲಾರ್ಕೋಟೆ ಮೈನಾ ಅಂದ್ರೆ ಸುಮ್ನೆನಾ? ಹುಲಿ ಮರಿ. ಮೈನಾ, ಅಮ್ಮ, ನಿನ್ನ ಹತ್ರ ಮಾತಾಡ್ಬೇಕು ನಾನು. ಬಾ ನನ್ ಜೊತೆ. ಸರ್ಸು, ಸರ್ಸು, ನಿನಗೆ ಹೇಳ್ತಾ ಇರೋದು, ಬಾ ನನ್ ಜೊತೆಗೆ ನಾನು ಮಾತಾಡ್ಬೇಕು. ಅಮ್ಮ, ಈಗ ತಾನೇ ಹರಕೆ ಮುಗ್ದಿದೆ, ಪೂಜೆ ಮಾಡ್ಕೊಂಡು ಬರ್ತೀನಿ. ಹರಕೆ ತೀರಿದೆ ತಾನೆ? ಬಾ ನನ್ ಜೊತೆ. ಸರ್ಸು, 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 ಬೇಡ ಸರ್ಸು. ಅಮ್ಮ, ಅಮ್ಮ ಅಂತ ಕರಿಬೇಡ ನನ್ನನ್ನ. ಎಲ್ಲಿ ಹೋದ್ರೂ ನಮ್ ಹಿಂದೆ ಮುಂದೆ ಬರ್ತೀಯಲ್ಲ, ಏನು ಅನ್ಸಲ್ವಾ ನಿಂಗೆ? ಅಮ್ಮ, ನಾನೇನ್ ಮಾಡ್ದೆ? ಅಷ್ಟಕ್ಕೂ ನಮಗೂ ನಿನ್ಗೂ ಏನ್ ಸಂಬಂಧ? ಯಾಕೆ ನಾವು ನೆಮ್ಮದಿಯಾಗಿರೋದು ನಿನಗಿಷ್ಟ ಇಲ್ವಾ? ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನನ್ ಮಗನ್ ತಲೆ ಕೆಡಿಸ್ತಾ ಇದೀಯಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ನಿಂಗೆ ಹೇಳ್ಕೊಟ್ಟಿರೋದು? ಸರ್ಸು, ಏನ್ ಮಾತಾಡ್ತಿದ್ಯಾ? ಮೊದಲು ಇಲ್ಲಿಂದ ಹೋಗೋಣ ಬಾ. ಸುಮ್ನೆ ನಿಂತ್ಕೋ. ಇಲ್ಲಿಂದ ಹೋಗ್ಬೇಕಾಗಿರೋದು ಅವಳು ನಮ್ ಹಿಂದೆ ಮುಂದೆ ಸುತ್ತಾ ಇರೋದು. ಅಮ್ಮ, ದಯವಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಅಷ್ಟಕ್ಕೂ ಅವಳು ನಿಮ್ಮಿಂದ ಬಂದಿಲ್ಲ, ನಿಮ್ಗೋಸ್ಕರ ಬಂದಿರೋದು. ಏನು? ನನ್ಗೋಸ್ಕರ ಬಂದಿರೋದಾ? ಅನುಷ್ಕಾ, ಸ್ವಲ್ಪ ಸುಮ್ನೆ ಇರ್ತೀಯಾ? ಮೈನಾ, ಸ್ವಲ್ಪ ನೀನ್ ಸುಮ್ನೆ ಇರ್ತೀಯಾ? ನೀನು ಸೈಲೆಂಟ್ ಆಗಿದೀಯಾ ಅಂದ್ ಮಾತ್ರಕ್ಕೆ ಅವ್ರು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ರೆ ಸುಮ್ನೆ ಇರ್ಬೇಕಾ? ಕೃಷ್ಣವೇಣಿ, ದಯವಿಟ್ಟು ಸ್ವಲ್ಪ ಸುಮ್ನಿರು. ಮೈನಾ, ಇವಾಗ ಮಾತಾಡಿಲ್ಲ ಅಂದ್ರೆ ಯಾವಾಗ ಮಾತಾಡ್ತೀಯಾ? ಅವ್ರು ನಿನ್ನ ತಪ್ಪು ತಿಳ್ಕೊತಿದ್ದಾರೆ ಮೈನಾ. ತಪ್ಪು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಿನ್ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ತಾರೆ. ಒಳ್ಳೆಯವರಾಗಿರ್ಬೇಕು, ಆದ್ರೆ ಬಲಿ ಚಕ್ರವರ್ತಿ ತರ ತಲೆ ಕೊಡಷ್ಟಲ್ಲ. ತಾಳ್ಮೆ ಇರ್ಬೇಕು, ಆದ್ರೆ ಶ್ರೀರಾಮ ಕಾಡ್ಗೋದಷ್ಟಲ್ಲ. ನೀನೆಷ್ಟೇ ಒಳ್ಳೆಯವಳಾಗಿದ್ರು ಕೊನೆಗೆ ನಿನಗ್ ಸಿಗೋ ಪಟ್ಟ ಸ್ವಾರ್ಥಿ ಅಷ್ಟೇ. ಸಾಕ್, ಸ್ವಲ್ಪ ಸುಮ್ನೆ ಇರ್ತೀರಾ ನೀವಿಬ್ರು? ಯಾರ ಮುಂದೆ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ನೀನ್ ಸುಮ್ನೆ ಇರ್ತೀಯಾ? ಅದೇನೋ ಹೇಳ್ತಾರಲ್ಲ, ತೊಟ್ಟಲ್ನು ತೂಗಿ ಮಗುನು ಚಿವುಟೋದು ಅಂತ. ಚೆನ್ನಾಗ್ ನಾಟಕ ಆಡ್ತಿದ್ದೀರಾ ಎಲ್ಲಾರು. ನಮ್ಮ ಅಣ್ಣನ್ ಮಗಳ ಜೊತೆಲಿ ನನ್ ಮಗನ್ ಮದ್ವೆ ಮಾಡ್ಬೇಕು ಅಂತ 100 ಕನ್ಸ್ ಕಟ್ಕೊಂಡಿದ್ದೆ, ಅದನ್ನು ಹಾಳು ಮಾಡಿದ್ರಿ. ನನಗೆ ಗೊತ್ತಿಲ್ದೆ ನನ್ ಮನೆಗ್ ಬಂದ್ ಸೇರ್ಕೊಂಡೆ. ನನಗ್ ಹುಷಾರಿಲ್ದೆ ಇದ್ದಾಗ ನನ್ ಸೇವೆ ಮಾಡಿ ನನ್ ಮನ್ಸ್ ಗೆಲ್ಲೋಕ್ ನೋಡ್ದೆ. ಇಷ್ಟು ಸಾಕಾಗಲ್ವಾ? ಇನ್ನು 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 ಏನ್ ಮಾಡ್ಬೇಕಂತ ಇದೀಯಾ ನೀನು? ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮೈನಾ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡೋದು. ಓಹೋ, ಈಗೇನ್ ಒಳ್ಳೇದ್ ಮಾಡಕ್ ಬಂದಿದ್ದಾಳೆ? ಓ, ಈ ವ್ರತ ಮಾಡಿ ನನ್ ಮಗನ ವಶೀಕರಣ ಮಾಡ್ಕೊಳಕ್ ಬಂದಿದ್ದಾಳ? ಈ ವ್ರತದಿಂದ ನನ್ ಕೈ ಕಾಲ್ ಬಿದ್ದೋಗಿ ಆಮೇಲೆ ಇವಳನ್ನ ಮದುವೆ ಮಾಡ್ಕೊಂಡು ಇವಳು ತಾಳಕ್ ತಕ್ಕಂಗೆ ನನ್ ಮಗ ಕುಣಿಬೇಕು ಅಂತ ಅನ್ಕೊಂಡಿದ್ದಾಳ? ಸರ್ಸು, ಏನ್ ಮಾತಾಡ್ತಿದ್ಯಾ? ಮೈನಾಗೆ ಆ ರೀತಿ ದುರ್ಬುದ್ಧಿ ದುರಾಲೋಚನೆ ಏನೂ ಇಲ್ಲ. ಆ ಬುದ್ಧಿ ಎಲ್ಲ ಇಲ್ಲ ಅಂದ್ರೆ ಇಲ್ಲಿವರೆಗೂ ಯಾಕೆ ಬಂದಿದ್ದಾಳೆ? ನಾವಿಲ್ಲಿಗೆ ಬರ್ತೀವಿ ಅಂತ ಇವಳಿಗೆ ಹೇಳ್ದವ್ರು ಯಾರು? ನೋಡಿ ಅಮ್ಮ, ಅವಳಿಗೆ ನಿಜವಾಗ್ಲೂ ನೀವು ಇಲ್ಲಿ ಬರೋದ್ ಗೊತ್ತಿಲ್ಲ. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಥರ ನೀನ್ ಮಧ್ಯ ಮಾತಾಡಕ್ ಬರ್ಬೇಡ. ನನ್ ಮಗನ್ನ ಕಷ್ಟಪಟ್ಟು ಸಾಕಿದೀನಿ ನಾನು. ಗೆದ್ಲು ಕಟ್ಟಿದ ಗೂಡ್ಗೆ ಹಾವು ಬಂದ್ ಸೇರ್ಕೊಳ್ಳುತ್ತಂತಲ್ಲ, ಹಾಗ್ ನನ್ ಕುಟುಂಬದ ಮಧ್ಯೆ ಬರಕ್ ನೋಡ್ತಿದ್ಯಲ್ಲ, ಇವಳಿಗೇನ್ ಹೇಳ್ಬೇಕು?
ಕೈ ಮುಗಿತೀನಿ, ದಯವಿಟ್ಟು ಬಾ ಹೋಗೋಣ. ನೀ ಸುಮ್ನೆ ಇರೋ. ಅವತ್ತು ದೇವಸ್ಥಾನದಲ್ಲಿ ಅಷ್ಟು ಅವಮಾನ ಮಾಡಿದೀನಿ, ಇವಳಿಗೇನು ಅನ್ನಿಸ್ತಿಲ್ವಾ? ನಮ್ಮ ಅಣ್ಣನ ಮಗಳನ್ನ ನನ್ ಮನೆ ಸೊಸೆ ಮಾಡ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ. ಇವಳಿಂದ ಎಲ್ಲ ಹಾಳಾಗೋಯ್ತು. ನೋಡಿ ಅಮ್ಮ, ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊ. ಮುಟ್ಟಬೇಡ ನನ್ನ. ನೀ ನನ್ನ ಮುಟ್ಟಿದ್ರೆ ನನ್ನ ಮೈಗೆ ಬೆಂಕಿ ಹಚ್ಕೊಂಡಂಗಾಗತ್ತೆ. ಅಮ್ಮ, ನೀವ್ ಯಾಕೋ ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ದೀರಾ. ಕೃಷ್ಣವೇಣಿ, ಮೈನಾ ಇಲ್ಲಿಗೆ ಬಂದಿರೋದೇ ನಿಮಗೋಸ್ಕರ. ನೀವು ಹುಷಾರಾಗ್ಲಿ ಅಂತ ಅವಳು ಮಾಡ್ಕೊಂಡಿರೋ ವ್ರತನ ತೀರ್ಸಕ್ಕೋಸ್ಕರ. ನೋಡಿ ಅಮ್ಮ, ನೀವ್ ಆಸ್ಪತ್ರೆಯಲ್ಲಿ ನರಳ್ತಿರ್ಬೇಕಾದ್ರೆ ಇವಳಿಲ್ಲಿ ಅರ್ಕೆ ಕಟ್ಕೊಂಡು ತೀರ್ಸಿದಾಳೆ. ನೀವು ನರಳ್ತಿದ್ದನ್ನ ನೋಡಿ ಧ್ರುವ ಅವರು ಕುಗ್ಗೋಗಿದ್ರು. ಅವ್ರ ಖುಷಿಗೋಸ್ಕರ ಮೈನಾ ವ್ರತ ಮಾಡಿದ್ಲು. ಸುಮ್ಮನಿರು. ನೀವು ನಿಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ಯಾವಾಗ್ಲೂ ಬಯಸ್ತಿರ್ತಾಳೆ, ಅದು ತಪ್ಪಾ? ಡಾಕ್ಟರು ನೀವು ತುಂಬಾ ಸೀರಿಯಸ್ ಅಂತ ಹೇಳಿದ್ರು. ಆಗಿಂದ ಅವಳು ಬೇಡ್ಕೊಳ್ದೇ ಇರೋ ದೇವ್ರಿಲ್ಲ. ಕೊನೆಗೆ ಯಾರೋ ಒಬ್ರು ಇಲ್ಲಿ ಹರಕೆ ಕಟ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಹರಕೆ ಕಟ್ಕೊಂಡ್ಲು. ಮೈನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು ಕಷ್ಟವಾದ ವ್ರತನ ಮಾಡ್ತಾ ಇರ್ಲಿಲ್ಲ. ಇಲ್ಲಿಗೆ ಸೋತು ವಾಪಸ್ ಹೋಗ್ತಿದ್ರು. ಆದ್ರೆ ನಮ್ಮ ಮೈನಾ ಹಾಗ್ ಮಾಡ್ಲಿಲ್ಲ. ನಾವ್ ಎಷ್ಟು ಬೇಡ ಅಂದ್ರೂ ಕೇಳ್ದೆ ಈ ವ್ರತನ ಪೂರ್ತಿ ಮಾಡಿದ್ಲು. ಇವರೆಲ್ಲ ಹೇಳ್ತಾ ಇರೋದು ನಿಜನಾ? ಅಮ್ಮ ನೋಡಿ, ಇವ್ರು ಏನೇನೋ ಹೇಳ್ತಿದ್ದಾರೆ. ಇದ್ಯಾವುದನ್ನು ತಲೆಗೆ ಹಾಕೋಬೇಡಿ. ಅಮ್ಮ, ಡಾಕ್ಟ್ರು ನಿಂಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ನೀನು ಆಪರೇಷನ್ ಇಲ್ದೆ ಹುಷಾರಾಗ್ಬಿಟ್ಟೆ ಗೊತ್ತಾ? ಡಾಕ್ಟ್ರು ಅದಕ್ಕೆ ದೇವ್ರ ದಯ್ಯ ಅಂತ ಹೇಳಿದ್ರು. ಆದ್ರೆ ಆ ದೇವ್ರ ದಯ್ಯ ಸಿಕ್ಕಿದ್ದು ಮೈನನಿಂದ ಅಂತ ಈಗ ನಿಮಗೆ ಗೊತ್ತಾಯ್ತಾ ಅಮ್ಮ? ನಿಜವಾಗ್ಲೂ ನಾನು ಹುಷಾರಾಗ್ಲಿ ಅಂತ ನೀನ್ ಇಷ್ಟೆಲ್ಲ ಮಾಡಿದ್ಯಾ? ಅಮ್ಮ, ನಿಜವಾಗ್ಲೂ ಇದರಿಂದ ಯಾವ ದುರುದ್ದೇಶನೂ ಇಲ್ಲ. ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊಬೇಡಿ. ನೋಡಿ, ನೀವು ಅಂದ್ಕೊಂಡಂಗೆ ಧ್ರುವನ್ನ ನಿಮ್ಮಿಂದ ಬೇರೆ ಮಾಡಬೇಕು ಅಂತನೋ ಇಲ್ಲ ನಿಮಗೆ ಕೆಡಕ್ ಬಯಸ್ಬೇಕು ಅಂತನೋ ನಾನು ಇಲ್ಲಿವರೆಗೂ ಬಂದು ವ್ರತ ಮಾಡ್ತಿಲ್ಲ. ಅಮ್ಮ, ಇವಾಗ ಹೇಳ್ತಿದ್ದೀನಿ, ನೀವು ಒಪ್ಲಿಲ್ಲ ಅಂದ್ರೆ ಈ ಕ್ಷಣನೇ ಧ್ರುವವ್ರನ್ನ ಬಿಟ್ಟು ನಾನು ನಿಮ್ಮಿಂದ ದೂರ ಬಿಡ್ತೀನಿ.